ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ದಟ್ ಈಸ್ PC ದೀಕ್ಷಾ ಗೌಡ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ಈ ವ್ಲಾಗಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ ಸ್ಪೆಷಲ್ ಆಗಿ ಹೆಲ್ದಿ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಏನು ಅಂತ. ಸೊ ತೋರಿಸ್ಬಿಡೋದ. ಸೊ ಎಸ್, ಇದು ಯಾವ ಸೊಪ್ಪು ಅಂತ ಗೆಸ್ ಮಾಡಿ ಗೈಸ್. ಅದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಈ ಸೊಪ್ಪು ಗಣಕೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಇದರಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಗೈಸ್. ಈ ಸೊಪ್ಪನ್ನ ನಾವು ಜಾಲಿಸಿ ತೊಳಿಬೇಕು ಮಾಡಿ ಈ ಥರ ಈ ಕಡೆಗೆ ಹಾಕಬೇಕು. ಇವಾಗ ಗಣಕೆ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೋಡಿ. ಇಷ್ಟು ಹಾಕ್ಬಿಟ್ಟು ಗಣಕೆ ಸೊಪ್ಪನ್ನ ಹಾಕಬೇಕು. ಸೊ ಇದು ಬೇಯವಾಗ್ಲೇ ಇದ್ರ ಜೊತೆಗೇನೆ ಇದು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿನ ಹಾಕೋಬೇಕು ಅದ್ರ ಜೊತೆಗೇನೆ. ಆಮೇಲೆ ಗೈಸ್ ಈ ಟೊಮೊಟೊ ಬಗ್ಗೆ ನಾನು ಹೇಳಲೇಬೇಕು. ಇದು ಏನಂದರೆ ನಮ್ಮನೆ ಟೆರೆಸ್ ಮೇಲೆ ಪಾಟಲ್ಲಿ ಬೆಳೆಸಿರೋದು ನಮ್ಮಪ್ಪ. ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಖುಷಿ ಆಯ್ತು. ಇನ್ನು ತಗೊಳ್ಳೋದೇ ಬೇಡ ಅನ್ಸ್ಬಿಟ್ಟಿದೆ ಈಚೆಗಡೆ. ಸೊ ಅದನ್ನ ಹಾಕ್ತಾ ಇದ್ದೀನಿ ಈಗ ಇಲ್ಲಿ. ಇದು ಹೀಗೆ ಕುದೀತಾ ಇರಬೇಕು, ಚೆನ್ನಾಗಿ ಬೇಯಬೇಕು 5 ನಿಮಿಷ. ಇದು ಟೊಮೊಟೊ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಜೊತೆ ಈ ಥರ ಕುದೀತಾ ಇರಬೇಕು 5 ನಿಮಿಷ. ಇದು ಕುದೀತಾ ಇರಲಿ. ಹಾಗೇನೆ ನಾವು ಒಂದು ಕಡೆ ಬೇಳೆ ಹಾಕೊಳ್ಳೋಣ. 4 ಜನಕ್ಕೆ ಎಷ್ಟು ಬೇಕಂದರೆ 1 ಕಪ್ ಬೇಳೆ ಹಾಕೊತಾ ಇದ್ದೀವಿ ನಾವು. ನಮ್ಮ ಮನೇಲಿ 4 ಜನ ಇದ್ದೀವಿ. ಸೊ ಅದಕ್ಕೆ 1 ಕಪ್ ಬೇಳೆ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀವಿ. ಇದನ್ನ 5 ನಿಮಿಷ ಬೇಯಿಸ್ಬಿಟ್ಟು ಒಂದು ತಟ್ಟೆಗೆ ಹಾಕೊಂಡು ಆರಕ್ಕೆ ಇಡಬೇಕು. ಆರ ಆದಮೇಲೆ ಇದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಗೈಸ್, ಇದನ್ನ ಇವಾಗ ರುಬ್ಕೊಂಡಿದ್ದೀವಿ ನೋಡಿ, ನೀವು ನೋಡ್ಬೋದು. ಆದರೆ ಇದನ್ನ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ನೋಡಿ. ಈ ಥರ ತರಿಯಾಗಿ ರುಬ್ಕೋಬೇಕು, ಅಷ್ಟೇ ಸಾಕು ನಮಗೆ. ಎಣ್ಣೆ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಈಗ ಸಾಸಿವೆ ಹಾಕ್ಕೊಂಡಿದ್ದೀವಿ 1 ಟೇಬಲ್ ಸ್ಪೂನು. ಅದಾದಮೇಲೆ ಸ್ವಲ್ಪ ಈ ಥರ ಕರಿಬೇವು ಹಾಕ್ಕೋಬೇಕು, ಚಟಪಟ ಅಲ್ಲಿ. ಆಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೋಬೇಕು. ಅರ್ಧ ಚಾಪ್ ಮಾಡಿ ಇಟ್ಕೊಂಡಿರಿ ಈ ಥರ. ಇದು ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಹಿಂಗೆ ಮಾಡ್ತಾಯಿರಿ. ಆಮೇಲೆ ನೆಕ್ಸ್ಟು ಅವಾಗಲೇ ರುಬ್ಕೊಂಡಿದ್ವಲ್ಲ ಸೊಪ್ಪನ್ನ ತರಿಯಾಗಿ, ಅದನ್ನು ಈಗ ಅಲ್ಲಿ ಹಾಕಬೇಕು. ಇದು ಹಾಕಿದ್ಮೇಲೆ ಇದ್ರ ಜೊತೆಗೇನೆ ನಾವು ಅವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಬೇಳೆನ, ಅದನ್ನ ಇವಾಗ ಹಾಕೋಣ. ಬೇಯಿಸಿದ್ವಲ್ಲ ಅದೇ ರಸ ಇತ್ತು, ಅದೇ ರಸನ ನಾನು ಇಲ್ಲಿಗೆ ಹಾಕ್ತಿದ್ದೀನಿ. ಇದನ್ನ ಹಾಕ್ಬಿಟ್ಟು 1 ನಿಮಿಷ ಬೇಯಿಸ್ಬೇಕು. ಯಾಕೆ ಹಾಕಬೇಕು ಅಂತಂದರೆ ನಾವು ಇದರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮುದ್ದೆ ತಿನ್ನುವಾಗ ನಂಚ್ಕೊಳ್ಳೋಕೆ ಸಹ ಆಗುತ್ತೆ. ಸೊ ಅದಕ್ಕೆ ನಾವು ಈ ಥರ ಶೇಪಲ್ಲಿ ಈರುಳ್ಳಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀವಿ ನೋಡಿ ಗೈಸ್. ಈರುಳ್ಳಿ ಜಾಸ್ತಿ ಏನು ಬೇಯೋದು ಬೇಡ, ಸ್ವಲ್ಪ ಬೆಂದರೆ ಸಾಕು. ಇವಾಗ ಸಾಂಬಾರು ರೆಡಿ ಆಗಿದೆ. ಇವಾಗ ಊಟ ಮಾಡೋದೇ ಬಾಕಿ. ಸೊ ನೋಡಿ ಗೈಸ್, ಗಣಕೆ ಸೊಪ್ಪಿನ ಸಾಂಬಾರು ರೆಡಿ. ಅದ್ರ ಜೊತೆಗೆ ಮುದ್ದೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಆವಾಗಲೇ ಹೇಳಿದಂಗೆ ಈರುಳ್ಳಿ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಗಣಕೆ ಸೊಪ್ಪಿನ ಬೆನಿಫಿಟ್ಸ್ ಏನೇನು ಅಂತ ಅಂದರೆ ಸ್ಕಿನ್ಗೆ ತುಂಬ ಒಳ್ಳೆಯದು. ಅಂದರೆ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನು. ಆಮೇಲೆ ಜ್ವರ ಇರೋರಿಗೆ ಗಣಕೆ ಸೊಪ್ಪು ತಿಂದರೆ ಬೇಗ ಕ್ಯೂರ್ ಆಗುತ್ತೆ. ಆ್ಯಂಡ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನೆಲ್ಲ ಕ್ಲಿಯರ್ ಆಗುತ್ತೆ ಇದನ್ನು ತಿಂದರೆ. ಆಮೇಲೆ ಇದರಿಂದ ಏನೇನು ಮಾಡ್ಬೋದು ಅಂತ ಹೇಳ್ಬೋದು ಅಂತ ಅಂದರೆ ಕರಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಗಣಕೆ ಸೊಪ್ಪಿನ ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡೋದು, ರಸಮ್ ಕೂಡ ಮಾಡ್ಬೋದು. ಆಮೇಲೆ ಗಣಕೆ ಸೊಪ್ಪಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೇದಂತೆ. ನನಗೆ ಗೊತ್ತಿರೋ ಬೆನಿಫಿಟ್ಸ್ನೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದೇ ಥರ ನೀವು ಹೆಲ್ತಿ ಫುಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅದೇ ಮುಂದೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ನೋಡಿ ನಾನು ಮತ್ತೆ ಅದೇ ಥರ ವ್ಲಾಗ್ಸ್ ಮಾಡ್ತೀನಿ. ಸೊ ಎಸ್ ಗೈಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.